ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ವೆಂಕಟಾದ್ರಿ ಕಾಲೇಜಿನಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ಭರ್ಜರಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅದ್ದೂರಿ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜು ಆಡಳಿತ ಮಂಡಳಿಯು ಸಾಧಕ ವಿದ್ಯಾರ್ಥಿಗಳಿಗೆ ಅಂದರೆ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಕೇವಲ ಶಾಲು ಹೊದಿಸೋದು ಮಾತ್ರ ಅಲ್ಲದೆ ಸಾಂಪ್ರದಾಯಿಕ ಮೈಸೂರು ಪೇಟವನ್ನು ತೊಡಿಸಿ ಹಾರ ತುರಾಯಿಗಳೊಂದಿಗೆ ವಿಭಿನ್ನವಾಗಿ ಗೌರವಿಸಿದ್ದು ವಿಶೇಷ ಆಗಿತ್ತು. ಮೈಸೂರು ಪೇಟ ಧರಿಸಿ ಮಿಂಚಿದ ವಿದ್ಯಾರ್ಥಿಗಳ ಸಂಭ್ರಮಕ್ಕೆ ಪೋಷಕರು ಮತ್ತು ಶಿಕ್ಷಕರು ಸಾಕ್ಷಿಯಾದರು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸಿ ಹಸ್ತಲಾಘವ ನೀಡಿ ಶುಭ ಕೋರಿದ್ರೆ ಪೋಷಕರು ತಮ್ಮ ಮಕ್ಕಳ ಸಾಧನೆಯನ್ನು ನೋಡಿ ಹರ್ಷವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರು, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಕಾಲೇಜಿಗೆ ಅಪ್ರತಿಮ ಫಲಿತಾಂಶ ಬಂದಿದೆ ಅಂತ ಸಂತಸವನ್ನು ಹಂಚಿಕೊಂಡು ನಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆತಿರುವುದಲ್ಲದೆ ಕಾಲೇಜು ನೀಡಿದ ಈ ಮರೆಯಲಾಗದ ಗೌರವಕ್ಕೆ ವಿದ್ಯಾರ್ಥಿಗಳು ಫುಲ್ ಫಿದಾ ಆಗಿದ್ದಾರೆ. ಕಾಲೇಜಿನ ಈ ವಿಭಿನ್ನ ಸನ್ಮಾನದ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಿದೆ. On 600. First of all, I want to thank my teachers for their constant encouragement and support. Next, love, care and belief on me, and I want to thank all the faculties who helped me. At last, I want to thank you for everyone for giving this opportunity. So firstly, I would like to thank all my faculty who have supported me in every single step, and next I would thank my parents who have supported me, and I have secured 586 out of 600, and I would thank everyone who have supported me. And hard work always pays off, so work hard, that is only what I want to say. Thank you. Today I am very much happy to be here, and I got 577 out of 600, and I would like to say that this is the best college in Chintamani because there is a continuity here, but no other college which I saw, according to me, this is my personal opinion, and here the faculty is very much good. By scoring these marks, you make your parents very much proud. Not only this, the objective point of view also, this is the best college in Chintamani which I saw. And from our college, last year also so many seniors had gone for different colleges for their career, and I would like to thank my parents and my family members who supported. I have scored 588 out of 600. Primarily, I would like to thank all my lecturers and my parents for guiding me in a very good manner, and they have notified all my capabilities and motivated me to achieve this. And I thank myself for my hard work because I have been consistent for all this year to achieve my goal, and I hope I have achieved my goal. So thank you all for believing in me. Thank you all. ನಮ್ಮಲ್ಲಿ 2025-26ನೇ ಸಾಲಿನ ರಿಸಲ್ಟ್ ಸೆಕೆಂಡ್ PUC ರಿಸಲ್ಟ್ ಎಕ್ಸಾಮ್ 1ರ ರಿಸಲ್ಟು ಚೆನ್ನಾಗಿ ಬಂದಿದ್ದು, ಅದರಲ್ಲಿ ಸೈನ್ಸ್ ಫ್ಯಾಕಲ್ಟಿಯಿಂದ ಸೈನ್ಸ್ ಸ್ಟ್ರೀಮಿಂದ ಅಪಿಯರ್ಡ್ 238, ಪಾಸ್ ಪರ್ಸೆಂಟೇಜ್ 96.21, ಡಿಸ್ಟಿಂಕ್ಷನ್ಸ್ 110, ಫಸ್ಟ್ ಕ್ಲಾಸ್ 114, ಸೆಕೆಂಡ್ ಕ್ಲಾಸ್ 5, ಪಾಸ್ ಕ್ಲಾಸ್ 0. ಅದೇ ಥರ ಕಾಮರ್ಸ್ನಲ್ಲಿ ಅಪಿಯರ್ಡ್ 21, ಪಾಸ್ ಪರ್ಸೆಂಟೇಜ್ 95 ಪಾಯಿಂಟ್ ಸಮಥಿಂಗ್, ಡಿಸ್ಟಿಂಕ್ಷನ್ಸ್ 10 ಇದೆ. ಸೊ ಟೋಟಲ್ ಕಾಲೇಜ್ ರಿಸಲ್ಟ್ ಬಂದು ಟೋಟಲ್ ಅಪಿಯರ್ಡ್ 259, ಟೋಟಲ್ ಡಿಸ್ಟಿಂಕ್ಷನ್ಸ್ 118, ಟೋಟಲ್ ಫಸ್ಟ್ ಕ್ಲಾಸ್ 126, ಟೋಟಲ್ ಸೆಕೆಂಡ್ ಕ್ಲಾಸ್ 5 ಆ್ಯಂಡ್ ಪಾಸ್ ಕ್ಲಾಸ್ 0. ಟೋಟಲ್ ಕಾಲೇಜ್ ಪರ್ಸೆಂಟೇಜ್ ಬಂದು 96% ಇದೆ. 588 ಬಂದಿದೆ, 588. ಆ ಹುಡುಗಿದು ಕನ್ನಡ ಬಂದು ಕನ್ನಡ 98, ಇಂಗ್ಲೀಷ್ 94, ಎಕನಾಮಿಕ್ಸ್ 100, ಬಿಸ್ನೆಸ್ ಸ್ಟಡೀಸ್ 99, ಅಕೌಂಟೆನ್ಸಿ 99 ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ 98. 588 ಟೋಟಲ್. ಸೈನ್ಸ್ ಸ್ಟೂಡೆಂಟ್ಸ್ ಬಂದಾಗ ನವ್ಯಶ್ರೀ AS ಬಂದು ಟೋಟಲ್ 587, ಅದರಲ್ಲಿ ಕನ್ನಡ 98,
English 95, Physics 97, Chemistry 99, Maths 100, Biology 98, 588. Next, Bhanupriya, Manupriya 586 ಇದೆ, 585 ಇದೆ. ಮಹಾಲಕ್ಷ್ಮಿ BK 584 ಇದೆ. ಇದೇ ಥರನೇ ಕಂಟಿನ್ಯೂಸ್ ಆಗಿ ಸುಮಾರು ಒಂದು 550 ಎಬೋ ಬಂದು 45 ಮೆಂಬರ್ಸು ನಮ್ಮಲ್ಲಿ ಸ್ಕೋರ್ ಮಾಡಿದ್ದಾರೆ. 550 ಎಬೋ. ಸೊ ಇದು ಈ ವರ್ಷದ ರಿಸಲ್ಟು ಒಳ್ಳೆಯ